ಆಕೆ ಕುರಿ ಕಾಯ್ತಾ ತನ್ನ ಪಹಾಡಕ್ಕೆ ತಾನಿದ್ಲು. ಟೈಮ್ ಪಾಸ್ಗೆ ಎಲೆ ಅಡಿಕೆ ಹಾಕಿ ಉಗ್ದಿದ್ಲು. ಆದರೆ ಅದೇ ಸಿಲ್ಲಿ ಮ್ಯಾಟರ್ಗೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲ್ಲಿ ಮ್ಯಾಟರ್, ವೃದ್ಧೆ ಮೇಲೆ ಡೆಡ್ಲಿ ಅಟ್ಯಾಕ್. ಎಲೆ ಅಡಿಕೆ ಉಗಿದಿದ್ದಕ್ಕೆ ಫ್ಯಾಮಿಲಿ ಫೈಟಿಂಗ್. ಮಹಿಳೆ ಸೇರಿದಂತೆ ಆಕೆಯ ಕುಟುಂಬದವರನ್ನ ಹೀಗೆ ಎಳೆದಾಡಿರೋ ಗುಂಪೊಂದು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಗಾಯಪಡಿಸಿರುವ ದೃಶ್ಯ ಕಂಡುಬಂದದು ಬೆಂಗಳೂರು ಹೊರವಲಿಯ ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ಬಿಲ್ಲಾಪುರ ಗ್ರಾಮದಲ್ಲಿ. ಇಲ್ಲಿನ ನಿವಾಸಿ ವೃದ್ಧೆ ಮುನಿಯಮ್ಮ ಮತ್ತು ಆಕೆಯ ಕುಟುಂಬದವರ ಮೇಲೆ ಸಹೋದರ ಸಂಬಂಧಿ ಕೃಷ್ಣಮೂರ್ತಿ ಮತ್ತು ಕುಟುಂಬ ಕಬ್ಬಿಣದ ರಾಡ್, ಕಲ್ಲು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮನೆಯ ಸಮೀಪ ಕುರಿ ಮೇಯಿಸುತ್ತಿದ್ದ ವೃದ್ಧೆ ಮುನಿಯಮ್ಮ ರಸ್ತೆಯಲ್ಲಿ ಎಲೆ ಅಡಿಕೆ ಎಂಜಲು ಉಗುಳಿದ್ದಾಳೆ. ಅದೇ ಸಮಯಕ್ಕೆ ರಸ್ತೆಯಲ್ಲಿ ಹಾದು ಹೋಗ್ತಿದ್ದ ಕೃಷ್ಣಮೂರ್ತಿ ನನ್ನ ನೋಡಿ ಎಂಜಲು ಉಗುಳಿದೆ ಎಂದು ಕಿರಿಕ್ ತೆಗೆದಿದ್ದಾನೆ. ನಾನು ಈ ದೇವರನ್ನೇ ನಾನು ಉಗಿಲ್ಲಪ್ಪ, ನಾನು ಕೆಳಗೆ ಹೋಗಿದ್ದೀನಿ ಅಂದೆ. ನೀನು ಕೆಳಗೆ ಹೋಗ್ದಿರಲ್ಲ, ಬಂದು ಗೋಡೆ ಹೊಡೆದ್ರು. ಆಮೇಲೆ ಈ ಜಯಪ್ಪ ನಾನು ಜುಟ್ಟಿಟ್ಕೊಂಡು ಕೆಳಗೆ ದಬ್ಕೊಂಡು ಹೊಡೆದ. ನಾರಾಯಣಪ್ಪ ನಾನು ರಾಡಾಗ ಇಲ್ಲಿ ಹಾಕ್ಬಿಟ್ಟ. ನಾನು ರಸ್ತೆಗೆ ಎಂಜಲು ಉಗುಳಿದೆ ಎಂದ್ರು ಕೇಳದೆ ವೃದ್ಧೆ ಮೇಲೆ ಹಲ್ಲೆ ನಡೆಸಿದ್ದಾನೆ ಕೃಷ್ಣಮೂರ್ತಿ. ಅಷ್ಟೇ ಅಲ್ಲದೆ ವೃದ್ಧೆ ಮುನಿಯಮ್ಮನ ಮನೆ ಬಳಿ ತೆರಳಿ ಆಕೆಯ ಸೊಸೆಯನ್ನ ಶಬ್ದಗಳಿಂದ ನಿಂದಿಸಿದ ಕೃಷ್ಣಮೂರ್ತಿ ಅಂಡ್ ಗ್ಯಾಂಗ್ ಆಕೆಯ ಎದೆಗೆ ಕೈ ಹಾಕಿ ರವಿಕೆ ಹಿಡಿದು ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಗಾಯಾಳು ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಕೃಷ್ಣಮೂರ್ತಿ, ಉಷಾ, ಮನೋಜ್, ಪ್ರಿಯಾಂಕಾ, ಜಯದೇವ್, ನಾರಾಯಣಪ್ಪ ಸೇರಿದಂತೆ 9 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇವರು ಕುತ್ಕೊಂಡು ಇಲ್ಲಿ ಎಲ್ಲಾಡ್ಕೆ ಹಾಕಿ ಉಗ್ದಿದ್ದಾರೆ. ಆ ಟೈಮಲ್ಲೇನೆ ಅವ್ರು ಬಂದಿದ್ದಾರೆ, ಫುಲ್ ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು. ಅವರು ನನ್ನನ್ನು ನೋಡಿನೇ ಉಗ್ದಿದ್ಯಾ ನೀನು, ನಾನು ಬರೋ ಟೈಮ್ ನೋಡಿನೇ ಉಗ್ದಿದ್ಯಾ ನೀನು ಅಂತ ಇವ್ರನ್ನ ಗೋಡೆಗೆ ತಟ್ಬಿಟ್ರು. ಅಲ್ಲೇನೇನೆ ಕಾವೇರಮ್ಮನ ದೇವಸ್ಥಾನದ ಹತ್ರ ಗೋಡೆಗೆ ಹಾಕಿ ಹೊಡೆದಿದ್ದಕ್ಕೆ ಅವ್ರಿಗಿದೆಲ್ಲ ಇದಾಗಿದೆ. ಇನ್ನು ಈ ಆರೋಪಕ್ಕೆ ಪ್ರತ್ಯಾರೋಪ ಮಾಡಿದ ಕೃಷ್ಣಮೂರ್ತಿ ಪತ್ನಿ ಉಷಾದೇವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಬರಲು ಹೋದಾಗ ಮುನಿಯಮ್ಮ ಸುಖಾಸುಮ್ಮನೆ ಗಲಾಟೆ ಮಾಡಿದ್ದಾರೆ. ನಮ್ಮನ್ನ ನೋಡಿದ ಕೂಡಲೇ ಉಗಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ ಮಾಡಿದ್ದು ಅವರು ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರತ್ಯಾರೋಪಿಸಿದ್ದಾರೆ. ದಾರಿನಲ್ಲಿ ಹೋಗ್ತಾ ಬರ್ತಾ ತುಂಬಾನೇ ತೊಂದರೆ ಕೊಡ್ತಾರೆ. ಉಗಿಯೋದು, ಹೊಡೆಯಕ್ಕೆ ಬರೋದು ಎಲ್ಲ ಮಾಡ್ತಾ ಇರ್ತಾರೆ. ದಾರಿನೇ ಬಿಡೋದಿಲ್ಲ, ಗಾಡಿಗಳ ಅಡ್ಡಕ್ಕೆ ಹಾಕ್ಬಿಡೋದು, ತುಂಬಾನೇ ಕಾಟ ಕೊಡ್ತಾ ಇರ್ತಾರೆ. ನನ್ನ ಮಕ್ಕಳಿಗೆ ಎಲ್ರಿಗೂ ಹೊಡೆದು ಗಾಯ ಮಾಡಿದ್ದಾರೆ. ಒಟ್ನಲ್ಲಿ ಕೃಷ್ಣಮೂರ್ತಿ ಅಂಡ್ ಗ್ಯಾಂಗ್ ಹಾಡು ಹಗಲೇ ಮಹಿಳೆ ಎದೆಗೆ ಕೈ ಹಾಕಿ ರವಿಕೆ ಹಿಡಿದು ಎಳೆದಾಡಿದ್ದಲ್ಲದೆ ಕಬ್ಬಿಣದ ರಾಡ್ನಿಂದ ತಲೆಗೆ ರಕ್ತ ಗಾಯಪಡಿಸಿರುವ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಗಮನಿಸಿದ್ರೆ ಆರೋಪಿಗಳಿಗೆ ಕಾನೂನಿನ ಭಯ ಇಲ್ಲ ಎಂಬ ಶಂಕೆ ಮೂಡುತ್ತಿದೆ. ಘಟನೆ ಸಂಬಂಧ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿ ದೂರು ದಾಖಲಾಗಿದ್ದು ಪೊಲೀಸರು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.